ಹಿಂಗೆ ಯಾಕೆ ಕೊಡ್ತಾರೆ? ತಿನ್ನು, ಏನಾರ ತಿಂತಿರ್ತೀಯಲ್ಲ. ಬರಾಕತ್ತಿಲ್ಲ. ಆದ ಮೇಲೆ ನಂಗೆ ನಿನ್ನ ಪರಿಚಯ, ನನ್ನ ಬಾಳು ಆಯಿತಲ್ಲ ರಸಮಯ. ಅಸ್ತಿ ಕಮೆಂಟ್ ಅವೇ ಇದ್ದು ತೀಕೆ ಜಾತಾ ಹೈ. ಹಸಿ ಹಾಲು ಅಂದ್ರೆ ಭಾಳ ಇಷ್ಟ ನನಗೆ. ನಾನು ಕೆಲಸ ಮಾಡ್ತಿದ್ನೆಲ್ಲ ಕಂಪನಿ ಅಲ್ಲಿ. ನಾನು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. सॉरी हमको हो गया आज बहुत लेट. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ಇವತ್ತಂತೂ ಭಾಳ ಲೇಟ್ ಆಗಿಬಿಟ್ಟೈತಿ, ಅದಕ್ಕೆ ವಿಡಿಯೋನು ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಲೇಟಾಗಿ ಎದ್ದಾನ. ಈಗ ನಾಷ್ಟ ಮಾಡ್ಸತ್ತೀನಿ ನಾನೇ. ಈ ಸದ್ದ ಕಳಿಸ್ಬೇಕು. ಈ ಸದ್ದ ಟೈಮ್ ಭಾಳ ಆಗೈತಿ ಹುಡುಗ. ಓಕೆ ಓಕೆ ಬಾಯ್. ಈಗ ನಾನು ಕೆಲಸಕ್ಕೆ ಹೊಂಟೀನಿ. ಭಾಳ ಟೈಮ್ ಲೇಟ್ ಆಗಿಬಿಟ್ಟೈತಿ. ರಾತ್ರಿ ಬಂದು ಎಡಿಟ್ ಮಾಡ್ಬೇಕು. ಹೋಗ 11 ಬರೀ 12 ಆಗಿತ್ತು, ಅದಕ್ಕೆ ಲೇಟಾಗಿ ಎದ್ಬಿಟ್ಟಿನಿ. ಲೇಟ್ ಭಾಳ ಆಗೈತಿ. ಹೋಗ್ತೀನಿ ಬಾಯ್. ವಾಪಸ್ ಊಟಕ್ಕೆ ಬಂದಾಗ ಸಿಗ್ತೀನಿ. ಇದನ್ನ ಯಾಕೆ ನೆಕ್ಸ್ಟ್ ವ್ಲಾಗ್ ಒಳಗೆ ಹಾಕ್ಕೊಂಡಿದ್ದೆ, ಲಾಸ್ಟ್ ವ್ಲಾಗ್ ಒಳಗೆ ಇದ್ರಾಗ ಹಾಕೊಂಡು ಕೂದಲ ಒಂದು ಸ್ವಲ್ಪ ಇರಿಟೇಟ್ ಆಗ್ತಾವೆ. ಅದಕ್ಕೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಸಿಗ್ತೀನಿ ಆಮೇಲೆ. ಬಾಯ್. ನೆಕ್ಸ್ಟ್ ವ್ಲಾಗ್ ಊಟಕ್ಕೆ ಬಂದಿದ್ದು. ಈಗ ಮನೆಗೆ ಬಂದ ಊಟಕ್ಕೆ ಬಂದಾಗೆ ಟೈಮು. ಏನು ಮಾಡಿ ಅಡ್ಗೆ ನಾನು ರೊಟ್ಟಿ ಚಟ್ನಿ ಮಾಡೀನಿ. ರೊಟ್ಟಿ ಮತ್ತು ಬೇಳೆ ಸಾರು ಚಟ್ನಿ ಮಾಡೀನಿ. ನಾನು ಕೆಲಸ ಮಾಡ್ತಿದ್ನೆಲ್ಲ ಕಂಪ್ನಿ ಅಲ್ಲಿ. ನಾನು ಕೂಡ ಕೆಲಸ ಮಾಡೋ ಅಕ್ಕ ನನಗೆ ಮುದ್ದೆ ಮಾಡಕ್ಕೆ ಬರಲ್ಲ, ಅದಕ್ಕೆ ನನಗೆ ಮುದ್ದೆ ಕಳಿಸ್ಕೊಟ್ಟಾಳ. ನನಗಂದ ಹಂಗಂದು ಹೆಂಗದ ಮುದ್ದೆ ಮಸ್ತ್ ಮುದ್ದೆ ಕಳಿಸ. ನಾನು ರೊಟ್ಟಿ ಮಾಡೀನಿ. ರೊಟ್ಟಿ ಮತ್ತು ಸಾಂಬಾರು ಮಾಡೀನಿ. ಅಕ್ಕ ಮುದ್ದೆ ಸಾಂಬಾರು ಕಟ್ ಕಳ್ಸಾಳ. ಸಾಂಬಾರು ಮೊಳಕೆ ಕಾಳು ಸಾರು ಮುದ್ದೆ ಕಟ್ ಕಳ್ಸಾಳ. ನನ್ನ ದಿನ ಜಳಕ್ಕಿಲ್ಲ. ರೊಟ್ಟಿ ಮಾಡಕತ್ತಿದ್ನಲ್ಲ, ರೊಟ್ಟಿ ಮಾಡಿದ್ರೆ ಲೇಟ್ ಆಗಿಬಿಡುತ್ತಾಗ. ರೊಟ್ಟಿ ಮಾಡಿದ್ರೆ ಇದೆಲ್ಲ ಹಿಟ್ಟಿಟ್ಟಾಗತ್ತ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ದಿದ್ದು ಬಾಂಡೆ ತಿಕ್ಕಿ ಮತ್ತು ವಾಪಸ್ ಬಾಂಡೆ ತಿಕ್ಕಿ ಕ್ಲೀನ್ ಮಾಡೋಷ್ಟ್ರಿಗೆ ಇಲ್ಲ, ಕ್ಲೀನ್ ಮಾಡಿಟ್ರೆ ಟೈಮ್ ಆಯ್ತಾ. ಮತ್ತು ನೀವು ಬಂದಾಗ ಮತ್ತೆ ಜಳಕಕ್ಕೆ ಹಂಗೆ ಹೋಗ್ಬೇಕಂತ ಆಮೇಲೆ ನಿಧಾನಕ್ಕೆ ಮಾಡ್ತೀನಿ. ಮನೆಯಾಗೆ ಇರ್ತೀನಲ್ಲ, ಏನು ಕೆಲಸ ಓದಿಲ್ಲ. ಮುದ್ದೆ ಹೊಟ್ಟಿ ನಾನು ಮುದ್ದೆ ಮಾಡಕ್ಕೆ ಬರಲ್ಲ. ಮುದ್ದೆ ಒಂದು ಕಲಿಬೇಕು. ಬರ್ತಲ್ಲ ಯಾರು ಅಂದ್ರೆ ಹಂಗೆ ಚಂದಾಗಿ ಹದ ಮಾಡಿ ಹಿಂಗೆ ತಿರ್ವಕ್ಕೆ ಬರಂಗಿಲ್ಲ ಮುದ್ದೆ. ಸ್ವಲ್ಪ ಗಂಟಾಗುತ್ತೆ ಅಷ್ಟೇ. ಊಟ ಆಯ್ತು ನಮ್ಮದು. ಒಂದು ಮುದ್ದೆ, ಒಂದು 5 ರೊಟ್ಟಿ ತಿಂದೆ. ಈಗ ಇನ್ನೂ ತಿನ್ನಾಕತ್ತಾಳ. ಈಗ ಒಂದು ಸ್ವಲ್ಪ ಬ್ರೆಡ್ಡು, ಥೋಡಾ ಮಿಲ್ಕು, ತೀಕೆ ಜಾತಾ ಹೈ. ಹಸಿ ಹಾಲು ಅಂದ್ರೆ ಭಾಳ ಇಷ್ಟ ನನಗೆ. ಕಾಸಿದ ಹಾಲು ಅಂದ್ರೆ ಇಷ್ಟ ಆಗಲ್ಲ ನನಗೆ. ಹಸಿ ಹಾಲು ಒಂದು ಏನೋ ಟೇಸ್ಟ್ ಇದೆ. ಸಣ್ಣ ಇದ್ದಾಗ ಹಿಂಗೆ ಯಾರು ಮಾಡ್ತಿದ್ರು ಅಲ್ಲಿ ಸಣ್ಣ ಇದ್ದಾಗ. ಈ ಸಣ್ಣಕ್ಕೆ ಅದಿ ಬಿಡು. ಸದ್ಯ ಇದನ್ನೊಂದು ಇಷ್ಟು ತಿಂದು ಕೆಲ್ಸಕ್ಕೆ ಹೋಗ್ಬೇಕು ಈಗ ಒಳ್ಳೆ. ವಾಪಸ್ ಸೀದಾ ಸಂಜೆಗೆ. ಓಕೆ ಬಾಯ್. ಬಾಯ್. ತುಂಬ ಹಾಲು ಮಾಡ್ಕೊಳ ಖಬರ್ಯಾರು ತಿನ್ನಾಕತ್ತಿ ಹಂಗೆ ಮಾಡ್ತಾರೆ. ಇದರ್ ದೇಕೋ. ಬಾಯ್ ಬಾಯ್. ಸೀದಾ ಸಂಜೆಗೆ ನಿಮ್ಮ ಭೇಟಿ. ಹಾಯ್ ಎಲ್ಲರಿಗೂ, ಗುಡ್ ಈವ್ನಿಂಗ್. ಪ್ರೇಮು ಬಂದ ನನ್ನ ಸಂಬಂಧ ಏನು ತೊಗೊಂಬರ್ಲಿ ಅಂತ ಕೇಳ್ದೆ. ಮತ್ತು ಹೇಳಿದೆ ಇದು ತೊಗೊಂಬ ಅಂತ. ಚಿಪ್ಸು, ಕೇಕು, ಮೊತಿಚೂರು ತೊಗೊಂಬಂದಾನ. ಹಂಗೆ ಅವ್ರ ಅಣ್ಣ ಅವ್ರ ಕೆಲ್ಸಕ್ಕೆ ಹೋಗೋ ಇದರಲ್ಲಿ ಇದು ಹಲಸಿನಂದು ಬಿದ್ದಿತ್ತು. ಇದು ಕಾಯಿ ಇತ್ತಂತ, ದೊಡ್ಡದಿತ್ತಂತ. ಅದಕ್ಕೆ ನನಗೂ ಸ್ವಲ್ಪ ತಂದು ಕೊಟ್ಟಾನ. ಇವನಿಗೆ ಭಾಳ ಇಷ್ಟ ಹಲಸಿನಂದು ಅಂದ್ರೆ. ನನಗೆ ಅಷ್ಟೊಂದು ಇಷ್ಟ ಇಲ್ಲಪ್ಪ. ಅದೇನೋ ಒಂಥರ ಸ್ಮೆಲ್ ಬರ್ತೈತಿ. ನೋಡು ಚಲೋ ಇತ್ತಂದ್ರೆ ತಿಂತೀನಿ. ಈಗ ಟೀ ಟೈಮ್ ಆಗೈತಿ. ಏನಿಲ್ಲ, ಸ್ವೀಟ್ ತಿಂದಂದ್ರೆ ಟೀ ಕುಡಿಯಂಗಿಲ್ಲ. ಕ್ಲೈಮೇಟು ಐತಿ, ಚಂದ ಐತಿ ಕ್ಲೈಮೇಟು. ಆದರೂ ಒಳ್ಳೆ ಅನ್ಸಾಕತೈತಿ.
ಟೀ ಕುಡಿಯೋಕೆ. ಏನಂತಂದ ಅಂದ್ರೆ ಕೋಲ್ಡ್ ಕೇಕು ಮತ್ತು ಆನಿಯನ್ ಸಮೋಸ, ನನ್ನ ಇದು ಕೇಕು ನಾರ್ಮಲ್ ಕೇಕ್, ಇದು ಬ್ರೆಡ್ ಕೇಕು ನನ್ನ ಫೇವ್ರೇಟ್. ಇದು ಜಾಸ್ತಿ ಇದೇ ತಿಂತೀನಿ ನಾನು. ಮತ್ತು ಚಿಪ್ಸು, ಮೋತಿಚೂರು ಒಂದೇ ಉಂಡಿ. ಇದು ಹಲಸಿನ ಹಣ್ಣು, ಅಣ್ಣ ಕೊಟ್ಟಿರು ಹಲಸಿನ ಹಣ್ಣು. ಫ್ರೆಶ್ ಅಪ್ ಆಗಿ ಬಂದರು. ಇವಾಗ ಏನು ತಿನ್ನಕತ್ತಾನಂದ್ರೆ ಸಾಸು ಮತ್ತು ಆನಿಯನ್ ಸಮೋಸ. ಇವತ್ತು ತಿನ್ನಾಗುತ್ತೆ ನಾವು. ತಿಂಗಳು 1.5 ತಿಂಗಳು ಆಗಿರ್ಬೋದು. ಹೌದಿತ್ತು, ಸಮೋಸನೇ ತಿಂದಿದ್ದಿಲ್ಲ. ಸಮೋಸ, ಕೇಕ್, ಕೋಲ್ಡ್ ಕೇಕ್ ತಿಂದ್ವಿ. ಹೊರಗಿನ ಏನೋ ತಿಂದಿದ್ದಿಲ್ಲ 1.5 ತಿಂಗಳು. ಫಸ್ಟ್ ಸ್ವೀಟ್ ತಿಂದು ಆಮೇಲೆ ಖಾರ ತಿನ್ಬೇಕಂತ. ಈಗ ಫ್ರೆಶ್ ಆಗಿ ಕುಂತೀವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಕಂಪ್ನಿ ಒಳಗೆ ಭಾಳ ಅಂದ್ರೆ ಭಾಳ ನಿದ್ದೆ ಬರಾಕತ್ತಿತ್ತು. ಇವತ್ತು ಮಧ್ಯಾಹ್ನ ಶಿಸ್ತು ಊಟ ಹೊಡೆದು ಹೋಗ್ಬಿಟ್ಟಿದ್ನೆಲ್ಲ, ನಿದ್ದೆ ಬರಾಕತ್ತಿತ್ತು. ಈಗ ಬರಾಕತ್ತಿಲ್ಲ, ಒಂದು ಅರ್ಧ ತಾಸು ರೆಸ್ಟ್ ಮಾಡಿದೆ. ಈಗ ಬಂದು ಈಗ ಲಾಸ್ಟ್ ವಿಡಿಯೋ ಒಳಗೆ ಕಮೆಂಟ್ಸ್ ಓದಿದ್ವಿ, ಭಾಳ ಖುಷಿ ಆಯಿತು. ಕಮೆಂಟ್ಸ್ ಒಳಗೆ ಜಾಸ್ತಿ ಕಮೆಂಟ್ಸ್ ಏನಿದ್ದು ಅದೇ ಹೇಳ್ಬೇಕಂತ ಬಂದೆ. ಜಾಸ್ತಿ ಕಮೆಂಟ್ಸ್ ಏನಿದ್ದು ಅಂದ್ರೆ ಒಂದು ಸಾಂಗ್ ಆಡಿದ್ವಿ ನಾವು, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಅಂತ. ನಂದು ಯಾರು ಅಂದಿಲ್ಲ, ನೀವು ಚಂದ ಆಡಿ ಅಣ್ಣ ಹಂಗೆ ಅಂತ ಇರಲಿ. ಅಕ್ಕ ಭಾರಿ ವಾಯ್ಸ್, ಮಸ್ತ್, ವಾಯ್ಸ್ ಸೂಪರ್. ನೆಕ್ಸ್ಟ್ ಲಾಗ್ ಒಳಗೆ ಇನ್ನೊಂದು ಸಾಂಗ್ ಆಡ್ರಕ್ಕ ಪ್ಲೀಸ್. ಅಕ್ಕ ವಾಯ್ಸ್ ಬೆಂಕಿ, ಸೂಪರ್ ವಾಯ್ಸ್, ಚಂದ ಆಡ್ತಿ ಅಕ್ಕ ಸಾಂಗ್, ಹಂಗೆ ಹಿಂಗಂತ ಅಸ್ತಿ ಕಮೆಂಟ್ ಅವೇ ಇದ್ದು. ಅದಕ್ಕೆ ಈ ಲಾಗ್ ಒಳಗೆ 1-2 ನಿಮಿಷ ಸಾಂಗ್ ಆಡಿಸ್ಬೇಕಂತ. ಬೇರೆ ಬೇರೆ ಒಂದು 30 ಸೆಕೆಂಡ್ ಒಂದು 4 ಸಾಂಗ್ ಆಡು. ಹಗ್ಗೆ ಇಲ್ಲ ಪಗ್ಗೆ ಇಲ್ಲ, ಹಾಡ್ಬೇಕಂದ್ರೆ ಹಾಡ್ಬೇಕಷ್ಟೇ. ಕೇಳ್ರಿ ಹೆಂಗೆ ಆಡ್ತಾಳ. ಚಂದ ಆಡ್ತಾಳಕ್ಕಿ. ನನಗಂತೂ ಹಿಂಗೆ ಲೈವ್ ಆಗಿ ಕೇಳ್ತೀನಲ್ಲ, ವಾಯ್ಸ್ ಎಲ್ಲ ಚಲೋ ಇರುತ್ತೆ. ಅವಾಗ ಲವ್ ಮಾಡುವಾಗೆ ವಾಟ್ಸಪ್ ಒಳಗೆ ಒಂದು ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟಿದ್ಲು. ಆದ ಮೇಲೆ ನಂಗೆ ನಿನ್ನ ಪರಿಚಯ ಅಂತ. ಈಗ ಒಂದ್ ಹಾಡ ಹಾಡ್ಬಿಟ್ಟಿದ್ದೇರಿ. ಮತ್ತ ಆಗ ನಾನು ನೀ ಹಾಡಿದ್ ಕೇಳಕತ್ತೀನಿ, ಟಿವ್ಯಾಗಿನ್ ಬ್ಯಾಡ ನನಗಂತ. ಅಷ್ಟು ಗೊತ್ತಾಗಂಗಿಲ್ಲ ನನಗ. ಅಂದ್ರ ಈಕಿ ಹಾಡಾಳ ಅಂತ ನಂಗೆ ನಂಬಾಕೆ ಆಗ್ಲಿಲ್ಲ. ಪರಿಚಯ ಆಗಿ ಒಂದು ವಾರೇನೋ ಆಗಿತ್ತು ಅಷ್ಟೇ. ಇನ್ನ ಫ್ರೆಂಡ್ಸ್ ಇದ್ವಿ ನಾವು. ಪರಿಚಯ ಆಗಿ ಒಂದು ವಾರ ಏನಾಗಿತ್ತು, ನನಗೆ ಸಾಂಗ್ ಆಡ್ಬಿಡೋದ್ಲು. ನಾ ಅಲ್ಲಿ ವಾಕಿಂಗ್ ಮಾಡ್ತಿರ್ತಿದ್ದೆ, ದೊಡ್ಡ ಹಿಂಗೆ ಓಪನ್ ಏರಿಯಾ, ಹಂದಿ ಚೀರ್ದಂಗೆ ಚೀರಿ ಕಳಿಸ್ತಿದ್ದೆ ನಾನು. ನಗ್ತಿದ್ಲು ಆಕಿ. ಆಮೇಲೆ ನೀ ಹಾಡಂತ ಹೇಳಿದೆ, ಒಂದು ಹಾಡಿದ್ಲು. ಹಾಡ್ ಕೇಸಿಂದ ಬಿಟ್ಲು. ಅಯ್ಯಪ್ಪು ಹೆಂಗ್ ಮನೆ ಹಾಡ್ತಾಳೋ ಮರ ಆಕಿ, ನೀನೇ ಹಾಡಿ ಏನು ಯಾರು ಹಾಡ್ಯಾರಿದು ಅಂತ ನಾನು ಫುಲ್ ಇದಾಗ್ಬಿಟ್ಟಿದ್ದೆ. ಈ ಸದ್ದ ಸಾಂಗ್ ಆಡ್ತಾಳ, ಕೇಳ್ರಿ. ಒಂದು 2 ಸಾಂಗರ ಹಾಡ್ಬೇಕು. 2 ಸಾಂಗ್ ಆಡಿಸ್ತೀನಿ, ಕೇಳ್ರಿ. ಫಸ್ಟ್ಗೆ ನನಗೆ ಯಾವ ಸಾಂಗ್ ಆಡ್ಬಿಟ್ಟಿಲ್ಲ ಅದೊಂದು ಸಾಂಗ್, ಆಮೇಲೆ 1-2 ಸಾಂಗ್. ಓಕೆ. ನಂಗೆ ಬಂದಂಗೆ ಹಾಡ್ತೀನಿ. ನಾನು ಮಾಡಿ ಆಡ್ದಿ ಸ್ಟಾರ್ಟ್ ಮಾಡಿ. ನಾ ಬಾರಿಸ್ತೀನಿ, ಬೀಟ್ ಕೊಡ್ತೀನಿ ರೀ ನಾನು. 1 2 3 ಸ್ಟಾರ್ಟ್. ಆದ ಮೇಲೆ ನಂಗೆ ನಿನ್ನ ಪರಿಚಯ, ನನ್ನ ಬಾಳು ಆಯಿತಲ್ಲರ ಸಮಯ. ನಿಜದಲ್ಲಿ ನೀನು ಮನೋಜನು ಗಾಧಾರನು, ಸಾಕು ಸಾಕು ಇನ್ನು ನಿನ್ನ ಅಭಿನಯ. ನೋಡಿ ಕೂಡ ನೋಡದಂತೆ ನಡಿವೆಯ, ಹುಡುಗಿಯ ಹೀಗೆ ಹೆದರಿಸಬೇಡ ಕಣೋ. ಅಂದು ನೀನು ಆಗಂತುಕ, ಇಂದು ನೀನೇ ನನ್ನ ಸಖ. ಕನಸಿಗಿಂತ ಸೊಗಸು ನಿನ್ನ ಸನಿಹ, ಜಗವೇ ಸುಳ್ಳು ನನಗೆ ನಿನ್ನ ವಿನ. ಯಾರೋ ನನಗೆ ನೀನು. ಆಯ್ತು. ಆಲೋಚನೆ ಆರಾಧನೆ ಎಲ್ಲ ನೀನೇನೆ, ಆಲಾಪನೆಯ ಆಕರ್ಷಣೆ ಎಲ್ಲ ಸರಿ ಎಲ್ಲ ನಿಂದೇ. ನಾನು ಆಡಿದ್ದೆ. ಇರ್ಲಿ ಭಾರಿ ಚಂದ ಆಡಿಲ್ಲ. ಏನು ಚಂದ ಆಡಿಲ್ಲ. ಹಂಗೆ ಚಂದಾಗಿ ಆಡಕ್ ಬರಲ್ಲ. ಯಾರಂದ್ರೆ ಹಂಗೆ ನೀನೇ ಅಂದೆ. ನಾವಂದೆ ಏನು ಚಂದ ಆಡಿಲ್ಲ, ಏನು ಅಂದಿಲ್ಲ. ಸುಮ್ ಕಾಮಿಡಿಗೆ ಅಷ್ಟೇ. ಸಾಂಗ್ ಹೆಂಗೆ ಆಡಿಲ್ಲ ಅಂತ ಕಮೆಂಟ್ ಮಾಡ್ರಿ.
ನಾವೊಂದು ಹಾಡ್ಲೇನ ಬೇಡ. ಹಾಂ ಸಾಕಿಲ್ಲ ಸಾಕು. ಸಣ್ಣವರಿದ್ದಾಗ ಇದು ಯಾವ್ದ್ರದ್ದು ಬೀಜ ಅಂತ ಗೊತ್ತಾಗತ್ತಿಲ್ಲ ಅನ್ಸುತ್ತೆ. ಸರಿ ಇಲ್ಲ ನೋಡಿ, ಈ ಹಣ್ಣು ಗೊತ್ತಿರ್ಬೋದು ನಿಮ್ಗೆ ಏನಂತಾರೆ, ಇದು ಹಣಸಲ ಹಣ್ಣು, ಹಲಸಿನ ಹಣ್ಣು ನೋಡ್ರಿ. ಇದನ್ನು ತಿಂತಿದ್ವಿ, ತಿಂದು ಇದ್ರೊಳಗಿನ ಬೀಜ ಸುಟ್ಟು ತಿಂತಿದ್ವಿ. ಇದು ಯಾರ್ಯಾರಿಗೆ ನೆನಪೈತಿ ಕಮೆಂಟ್ ಮಾಡಿ ನೋಡು. ನಮ್ಮ ಅಣ್ಣ ತಂದಾಣ, ಇವನು ಒಂದು ದೊಡ್ಡ ಹಣ್ಣು ತಂದಿದ್ದ, ಅರ್ಧ ನಮಗೆ ಕೊಟ್ಟಣ. ಇವ್ನ ಯಾರು ಒಗಿಬೇಡ್ರಿ, ಸುಟ್ಕೊಂಡು ತಿನ್ರಿ. ಎಷ್ಟು ರುಚಿ ಇರ್ತಾವ ಅಂದ್ರೆ ಬದಾಮಿ ಥರ ಇರ್ತಾವ. ಅದಲ್ಪ ಮ್ಯಾಜಿಕ್ ನೋಡ್ರಿ, ಇಲ್ಲಿ ಮ್ಯಾಜಿಕ್. ಮ್ಯಾಜಿಕ್ ನೋಡ್ರಿ. ಹೇಳ್ತಾಳ ಇದು ನೋಡ್, ನಮಗೆ ಎಷ್ಟು ಆಟ ಆಡ್ಸೋದು ಬರಾಕತ್ತಿಲ್ಲ. ನಮಗೆ ಇದನ್ನು ತಿಂದು ನಮ್ಮ ಬಾಲ್ಯ ನೆನಪಾಯಿತು ಸ್ನೇಹಿತರೆ. ನನ್ನ ಬಾಲ್ಯ ನೆನಪಾಯಿತು. ನಿಮಗೂ ಇದನ್ನು ನೋಡಿ ನಿಮ್ಮ ಬಾಲ್ಯ ನೆನಪಾಗಿದೆಯಾ ಹೇಳಿ. ನೋಡ್ರಿ ಹೆಂಗಾಗ್ಯಾವ. ಅವು ಒಲಿ ಇತ್ತು ಅಂದ್ರೆ ಚಂದ ಸುಡ್ತಿದ್ದು. ಕೈ ತೋರಿಸು. ಸರಿ, ಇವು ರೆಡಿಯಾ ನೀವು? ಅಷ್ಟೇ ಹೊಟ್ಟೆ ಬರತ್ತಿಲ್ಲ ನೋಡ್ರಿ. ಇದನ್ನು ತಿಂತೀನಿ ಈಗ. ಅದೇ ಪರಿಮಳಂ, ಅದೇ ಸ್ವಾದಂ. ಈ ಸದ್ದ ಒಂದು ರೀಲ್ ಮಾಡ್ತೀವಿ. ಒಂದು ನಾಳೆಗೆ ಬಿಡಾಕ ರೀಲ್ ಆಗೋದು ಇಲ್ಲ, ರೀಲ್ ಮಾಡ್ತೀವಿ. ಸದ್ದೊಂದು ವಿಡಿಯೋ ಮಾಡಿ, ವಿಡಿಯೋ ಏನಂತ ಹೇಳ್ಬಿಡ್ತೀವಿ ನೋಡ್ರಿ. ಕಂಟೆಂಟ್ ಅಂದ್ರೆ ಕಂಟೆಂಟ್ ಅಲ್ಲಿದು. ಯಾಕೆ ಈ ಥರ ಅಂತ ಗೊತ್ತಾಗೋ. ಏನಂದ್ರೆ ನಾವು ಗಂಡು ಮಕ್ಕಳು ಏನು ಮಾಡ್ತೀವಿ, ಹಿಂಗೆ ಕುಂದಿರ್ತೀವಿ ಊಟಕ್ಕೆ. ತೋರ್ಸ ಹಿಂಗೆ ಕುಂದಿರ್ತೀವಿ ಊಟಕ್ಕೆ. ಚಕ್ರ ಮುಕ್ಕಳೆ ಅಂತೀವಿ ನಮ್ಮ ಕಡೆ. ಚಕ್ರ ಮುಕ್ಕಳೆ ಹಾಕ್ಕೊಂಡು ಹಿಂಗೆ ಕುಂದಿರ್ತೀವಿ ಊಟಕ್ಕೆ. ಹೆಣ್ಮಕ್ಳು ಹೆಂಗೆ ಕುಂದಿರ್ತಾರ ನೀ ತೋರ್ಸ. ನೈಟಿಯರ ಆಗಲಿ ಸೀರಿಯರ ಆಗಲಿ ಯಾವಾಗಲೂ ನಾವು ನೋಡಿದ್ದು ಹಿಂಗೆ. ಯಾಕೆ ಹಿಂಗೆ ನೋಡ್ರಿ, ಹಿಂಗೆ ಯಾಕೆ ಕೊಡ್ತಾರೆ? ಏನಾರ ತಿಂತಿರ್ತಾರೆ, ಹಿಂಗೆ ಪ್ಲೇಟ್ ಹಿಡ್ಕೊಂಡು ತಿಂತಿರ್ತಾರೆ. ಇದು ಯಾಕೆ ಹಿಂಗೆ ಅಂತ ಗೊತ್ತಾಗಲ್ಲ ನನಗೆ. ನಮ್ಮ ಮಮ್ಮಿ ನೋಡಿನಿ, ನಾ ಎಷ್ಟೋ ಜನ ನೋಡಿನಿ ಹೆಣ್ಮಕ್ಳನ್ನ ಹಿಂಗೆ ಕುಂದಿರ್ತಾರೆ, ಹಿಂಗೆ ತಿಂತಾರೆ. ಅದು ಏನು ಗೊತ್ತಿಲ್ಲ. ನಾಳೆ ಒಂದು ರೀಲ್ ಅಪ್ಲೋಡ್ ಮಾಡ್ತೀವಿ ನೋಡ್ರಿ ಇದ್ರ ಮೇಲೆ. ಯಾಕೆ ಹಂಗಂತ ಕಮೆಂಟ್ ಮಾಡಿರಿ ಎಲ್ಲರೂ. ಟೈಮ್ ಭಾಳ ಆಗೈತಿ, ನೋಡೇ ಇಲ್ಲ ನಾವು. ಇವ ಎಡಿಟ್ ಮಾಡ್ಕೊಂಡು ಕೂತಿದ್ದ. ಟೈಮ್ ಹೆಂಗೆ ಹೋಗೈತೆ ಭಾಳ ಆಗ್ಬಿಟ್ಟೈತೆ. ಟೈಮ್ 11 ಆಗ್ಬಿಟ್ಟೈತೆ ಟೈಮು. ಈಗ ಊಟ ಮಾಡಕತ್ತಾನ. ಆಯ್ತು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು? 11:30 ಆಗೈತಿ. ಈಗ ಊಟ ಮಾಡಕತ್ತೀನಿ. ನಮ್ಮ ಟೈಮ್ ರಾಕ್ಷಸ ಆಗಿವು ನಾವು. ದೇವ ಅಡ್ಡಾಡಿ ಟೈಮಿಗೆ ಊಟ ಮಾಡಕತ್ತೀವಿ. ನಾ ಏನಂದ್ರೆ ಸಣ್ಣಕ್ಕಿದ್ದಾಗ ಏನು ಮಾಡ್ತಿದ್ದೆ, ಸಣ್ಣಕ್ಕಿದ್ದಾಗ ನಮ್ಮಪ್ಪ ರಾತ್ರಿ ಹಸುವಾದ್ರೆ ಎದ್ದು ಊಟ ಮಾಡ್ತಿದ್ದ. ನಾನು ನಮ್ಮಪ್ಪನ ಕೂಡ ಹೋಗಿ 1-2 ಆಗಿರ್ತಿತ್ತು, ಅವಾಗ ಹೋಗಿ ಊಟ ಮಾಡಿದ್ದೆ ನಮ್ಮಪ್ಪನ ಕೂಡ ನಾನು. ಗೊತ್ತೇನು ನೀನು? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀವಿ ನೆಕ್ಸ್ಟ್ ಒಳಗೆ. ಅಲ್ಲಿ ನೋಡ್ತಾ ಇರಿ, ನಗ್ತಾ ಇರಿ. ಬಾಯ್.